ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಏನು ಇಷ್ಟು ಬೆಳಗ್ಗೆ ಎದ್ದುಬಿಟ್ಟು ಮಾರ್ನಿಂಗ್ ಸನ್ಶೈನ್ ಜೊತೆ ಎಲ್ಲ ಹೊರಟಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ? ಸೊ ಯಾರೇ ಆದ್ರೂ ಜರ್ಮನಿಗೆ ಬಂದಾಗ ಫಸ್ಟ್ ಒಂದೇ ಇರುತ್ತೆ, ಹೆಂಗೆ ಓಡಾಡೋದು, ಎಲ್ಲ ಕಡೆ ನಡ್ಕೊಂಡು ಓಡಾಡಬೇಕು. ಬಟ್ ಇಲ್ಲಿರೋ ಬಸ್ಗಳು ಎಲ್ಲ ಕಡೆ ಬರೋದಿಲ್ಲ, ಬಂದ್ರೂ ಒಂದೊಂದು ಪಕ್ಕದ ಹತ್ರನೇ ಇರೋದನ್ನು ಬಳಸ್ಕೊಂಡೆಲ್ಲ ಓಡಾಡುತ್ತೆ. ಆ್ಯಂಡ್ ದೆನ್ ಅದನ್ನು ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಮಗೆ ಒಂದು ಬೈಕ್ ತೊಗೊಳ್ಳೋಣ ಅಂದರೆ ಅದಕ್ಕೆ ಹೆವಿ ಖರ್ಚಾಗುತ್ತೆ. ನಾನು ತೊಗೊಳ್ಳೋದೇನೋ ಈಸಿ, ಬಟ್ ಮೇಂಟೆನೆನ್ಸ್ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಸೈಕಲ್ನ ತೊಗೋಬೋದು. ಇಲ್ಲಿ ಸೈಕಲ್ಗಳು ಕಮ್ಮಿಗೆ ಸಿಗುತ್ತೆ, ಅದನ್ನು ಹುಡ್ಕೋಣ ಅಂತ ಹೋಗ್ತಾ ಇದ್ದೀನಿ. ಬಟ್ ಇಲ್ಲೇ ನಾನು ಹ್ಯಾಂಬುರ್ಗಲ್ಲಿ ಹುಡುಕ್ಬೋದಿತ್ತು, ಬಟ್ ಇಲ್ಲಿ ದೊಡ್ಡ ಸಿಟಿ ಆಗಿರೋದ್ರಿಂದ ಕಾಂಪಿಟೇಷನ್ ಕೂಡ ಹಾಗೆ ಇರುತ್ತೆ. ಒಳ್ಳೆ ಪ್ರೈಸ್ಗಂತೂ ಸಿಗಲ್ಲ ಸ್ಟೂಡೆಂಟ್ ವಯಸ್ಸಲ್ಲಿ. ಎಲ್ಲರಿಗೂ ಗೊತ್ತು ಯಾರು ಬೇಕಾದ್ರೂ ತೊಗೊತಾರೆ ಅಂತ. ಸೊ ಹೆವಿ ಪ್ರೈಸ್ ಇಟ್ಟಿರ್ತಾರೆ. ಅದಕ್ಕೆ ಹಾಗೆ ಪಕ್ಕದಲ್ಲಿ ಇವಾಗ ಸ್ವಲ್ಪ ಡೆವಲಪ್ ಆಗ್ತಾ ಇರೋ ಸಿಟಿ ಹತ್ರ ಹೋಗಿ ತೊಗೊಂಡ್ರೆ ಒಳ್ಳೆ ಸೈಕಲ್ನೇ ಒಂದು ಕಮ್ಮಿ ರೇಟಿಗೆ ತೊಗೊತಾರೆ. ಬಟ್ ಇಲ್ಲೂ ಹೆಂಗೆ ತೊಗೋಬೇಕು, ಯಾರ ಹತ್ರ ತೊಗೋಬೇಕು, ಹೆಂಗೆ ಚೆನ್ನಾಗಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ಫುಲ್ ವಿಡಿಯೋ ನೋಡಿ. ಸೊ ಈಗ ಸದ್ಯಕ್ಕೆ ನಾನು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಸೊ ಈಗ ನಾವು ಹೊಡ್ತಾ ಇರೋದು ಬ್ರೌನ್ ಶ್ವಾಗ್ಗೆ. ಈಗ ನಾನು ಹಾರ್ಬರ್ ಬಾನೋಪಲ್ಲಿದ್ದೀನಿ, ಮತ್ತೆ ಸಿಗ್ತೀನಿ ಬ್ರೌನ್ ಶ್ವಾಗಲ್ಲಿ. ಈಗ ಸದ್ಯಕ್ಕೆ ಉಲ್ಸೆನ್ ಅನ್ನೋ ಸಿಟಿಗೆ ಬಂದು ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಟ್ರೈನ್ ಕನೆಕ್ಷನ್ ಮಿಸ್ ಆಯಿತು, ಯಾಕಂದರೆ ನನ್ನ ಫಸ್ಟ್ ಟ್ರೈನ್ ಸ್ವಲ್ಪ ಲೇಟ್ ಆಗಿತ್ತು. ಈಗ 9 o'clock ಬರುತ್ತೆ, ಇವಾಗ 8:30 ಇದೆ. ಸ್ವಲ್ಪ ಮಳೆ ಇದೆ, ಹನಿತಾ ಇದೆ, ಒಂಥರ ಹನಿ 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 ಫೀಲಿಂಗು. ಅದಕ್ಕೆ ಸ್ವಲ್ಪ ಜಾಕೆಟ್ ಎಲ್ಲ ಹಾಕೊಂಡ್ಬಂದಿದ್ದೆ, ಬಟ್ ವರ್ತ್ ದ ಫೀಲಿಂಗ್. ಇವಾಗ ಅರ್ಧ ಗಂಟೆ ಕಾಯಬೇಕು. DB ಟ್ರೈನ್ಸ್ ಯಾವಾಗಲೂ ರೈಟೇ ಇರಲ್ಲ, ಮಾಲ್ ಫಂಕ್ಷನ್ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಇಲ್ಲಿ ಬಂದಾಗ ಪೇಷನ್ಸ್ ಅನ್ನೋದನ್ನ ಬ್ಲಡ್ಡಲ್ಲಿ ಇಟ್ಕೊಂಬರ್ಬೇಕು. ಸೊ ಅಷ್ಟೇ, ಲೆಟ್ಸ್ ಗೋ ಆನ್ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಏನು ಡಿಫ್ರೆನ್ಸ್ ಅನ್ಸಲ್ಲ. ಅದೇ ಟ್ರೈನು, ಅದೇ ಹೊಲಗಳು, ಗದ್ದೆಗಳು, ಏನು ಡಿಫ್ರೆನ್ಸೇ ಅನ್ಸಲ್ಲ. ನನಗಂತೂ ಏನೋ ಡಿಫ್ರೆನ್ಸ್ ಅಂತ ಅನಿಸ್ತಾ ಇಲ್ಲ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಾಗ ನಾನು ಜರ್ಮನಿಗೆ ಬಂದಿದ್ದೀನಿ ಅಂತ ನಮ್ಗೇನು ಫೀಲ್ ಆಗಿಲ್ಲ. ಒಂದೇನಂದ್ರೆ ನನ್ನ ಫ್ರೆಂಡ್ಸ್ ಮುಂಚೆನೆ ಗೊತ್ತಿರೋದು. ಇಟ್ ವಾಸ್ ಲೈಕ್ ಒಂಥರ ಫ್ಯಾಮಿಲಿ ಥರನೇ ಇದೆ. ನನ್ಗೇನು ಜರ್ಮನಿ ಬಂದು ಇಟ್ ವಾಸ್ ರಿಯಲಿ ಸ್ಮೂತ್ ಅಂತಾನೆ ಹೇಳ್ಬೋದು. ಅಂದ್ರೆ ಅವ್ರ ಫ್ರೆಂಡ್ಸ್ ಇದ್ರು, ಅವ್ರಿಗೆಲ್ಲ ಗೊತ್ತಿತ್ತು ಏನೇನ್ ಮಾಡ್ಬೇಕು ಅಂತ, ಅವ್ರು ನನ್ಗೆ ಹೆಲ್ಪ್ ಮಾಡಿದ್ರು. ಸೊ ಇಟ್ ವಾಸ್ ಅ ಸ್ಮೂತ್ ಎಕ್ಸ್ಪೀರಿಯನ್ಸ್. ಸೊ ಹೆಂಗಂದ್ರೆ ನೀವು ಏನಾದ್ರು ಫಸ್ಟ್ ಟೈಮ್ ನೀವೇ ಬಂದ್ರೆ ಇಟ್ ವಿಲ್ ಬಿ ರಿಯಲಿ ಹಾರ್ಡ್. ಬಟ್ ಆದ್ರೆ ಯಾರಾದ್ರೂ ಗೊತ್ತಿರೋರು ಇದ್ರೆ ಎಷ್ಟು ಸ್ಮೂತ್ ಆಗುತ್ತೆ ಅಂದ್ರೆ, ನಾನೇ ಎಕ್ಸಾಂಪಲ್. ನಾನು ಯಾವ್ದಕ್ಕೂ ಜಾಸ್ತಿ ತಲೆನೇ ಕೆಡ್ಸ್ಕೊಂಡಿರ್ಲಿಲ್ಲ. ಎವ್ರಿಥಿಂಗ್ ವಾಸ್ ಎಲ್ಲ ಫಸ್ಟ್ ಇತ್ತು, ಬಟ್ ಅವ್ರು ಹೇಳ್ಕೊಡೋದ್ರಿಂದ ವಿತ್ ದೇರ್ ಸ್ಟೆಪ್ಸ್ ನಾನು ಹಿಂಗೋ ಮಾಡಿಬಿಟ್ಟೆ. ಓಕೆ, ಲಿವಿಂಗ್ ಅಪಾರ್ಟ್ ಒಳ್ಳೆ ಫೀಲ್. ದಿಸ್ ಇಸ್ ಆಂಬೂರ್ಗಿಂದ ಈಚೆ ಬಂದಿರೋದು ಇದೆ ಫಸ್ಟ್ ಬ್ರೌನ್ ಶ್ವಾಗ್. ಅದು ಒಬ್ಬನೇ ಥರ ಫೀಲ್ ಚೆನ್ನಾಗಿದೆ. ದಿಸ್ ಇಸ್ ಯೂಶಲಿ ಎಲೆಕ್ಟ್ರಿಕಲ್ ಓಡಾಡ್ತಾ ಇದೆ. ಇದು ಡೀಸೆಲ್ ಟ್ರೈನು, ಫುಲ್ ವೈಬ್ರೇಷನ್ಸ್ ಎಲ್ಲ ಮಸ್ತಾಗಿದೆ. ಸೊ ಬ್ರೌನ್ ವೈ ಹಾಫ್ ಪನೋಕ್ಕೆ ಬಂದು ಸೇರಾಯಿತು. ಇವಾಗ ಬಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಅಲ್ಲಿ ನಮ್ಮ ಸುಮುಖ್ ಫ್ರೆಂಡ್ ಒಬ್ರು ಇಲ್ಲೇ ಇದ್ದಾರೆ, ಸುಧಾಂಶ್ ಅಂತ. ಸೊ ಅವ್ರನ್ನ ಮೀಟ್ ಮಾಡಿ ಏನೇನಾಗುತ್ತೆ ಅಂತ ತೋರಿಸ್ತೇನೆ. ಲೆಟ್ಸ್ ಗೋ. ಸೊ ಬ್ರೌನ್ ಶ್ವಾಗಿಗೆ ಬಂದಿದ್ವಿ. ಆ್ಯಂಡ್ ದೆನ್ ಈಗ ನಮ್ಮ ಸುಮುಖ್ ಬ್ರೋ ಅವರ ಫ್ರೆಂಡ್ ಸುಧಾಂಶ್ ಅವ್ರು ಇಲ್ಲೇ ಇದ್ದಾರೆ. ಇವಾಗ ಅವ್ರ ಹತ್ರ ಈ ಸೈಕಲ್ ಇತ್ತು. ಆ್ಯಂಡ್ ಸೈಕಲ್ ನೋಡೋಣ ಹೆಂಗಿದೆ ಸೈಕಲ್. ಸೊ ಇವಾಗ ಸ್ವಲ್ಪ ಅದು ರಿಪೇರಿಗಿದೆ, ಇಲ್ಲೊಂದು ಪ್ರಾಬ್ಲಮ್ ಆಗಿದೆ. ಸೊ ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ರಿಪೇರಿ ಮುಗಿಸಿ, ರಿಪೇರಿ ಆಗಿ 1 ವಾರ ಆದಮೇಲೆ ಕೊಡ್ತಾರಂತೆ. ಸೊ ಸದ್ಯಕ್ಕೆ ಸೈಕಲ್ ಕನ್ಫರ್ಮ್ ಆಗಿದೆ. ಆ್ಯಂಡ್ ದೆನ್ ಇವಾಗ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೆ ಸೈಕಲ್ ಹೇಗೆ ತೊಗೊಳ್ಳೋದು ಅಂತ. ಸೊ ಈಗ ಇದು ನಮ್ಮ ಫ್ರೆಂಡ್ ಅವ್ರದ್ದೇ ಆಗಿರೋದ್ರಿಂದ ಅಷ್ಟೊಂದೇ ನೋಡಬೇಕಾಗಿಲ್ಲ, ಏನಿಲ್ಲ. ಸುಮ್ಮನೆ ನೋಡಿದೆ, ಚೆಕ್ ಮಾಡಿದೆ, ಆ್ಯಂಡ್ ದೆನ್ ಎಲ್ಲ ಪರ್ಫೆಕ್ಟ್ ಇತ್ತು.
ಸೊ ನಾನು ಓಕೆ ಅಂದೆ. ಬಟ್ ನೀವೇನಾದರೂ ಸೈಕಲ್ನ ತೊಗೋಬೇಕು ಅಥವಾ ಏನಾದರೂ ಮಾಡಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾರ ಹತ್ರ ಇದೆ ಅನ್ನೋದು ಇಂಪಾರ್ಟೆಂಟ್, ಯಾರು ಹೆಂಗೆ ನೋಡ್ಕೊಂಡಿದ್ದಾರೆ ಅಂತ ಇಂಪಾರ್ಟೆಂಟ್. ಅದನ್ನು ಕರೆಕ್ಟಾಗಿದ್ದು ಎಲ್ಲ ಚೆನ್ನಾಗಿದ್ದರೆ ಮಾತ್ರ ನೋಡ್ಬಿಟ್ಟು ತೊಗೊಳ್ಳಿ. ಸೊ ಆನ್ಲೈನಲ್ಲಿ ಬರೀ ಫೋಟೋಸ್ ಇರುತ್ತೆ, ಅದಂದರೆ ನೋಡಿದ್ರೆ ಸಾಕು, ಹಂಗೆ ಪೇಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಏನೇ ಇದ್ರೂ ಕ್ಯಾಶಲ್ಲಿ ನೋಡೋ ಥರ ನೋಡ್ಕೊಳ್ಳಿ. ಕ್ಯಾಶ್ ಈಸ್ ಕಿಂಗ್ ಅಷ್ಟೇ. ಸೊ ಲೆಟ್ಸ್ ವೆಲ್ಕಮ್ ಹಿಮ್. ಹಾಯ್ ಸುಧಾಂಶ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸೈಕಲ್ ಎಲ್ಲ ನೀಟಾಗಿ ಇಟ್ಕೊಂಡಿರೋದಕ್ಕೆ. ಸೊ ನನಗೆ ಇವಾಗ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವೇನಾದರೂ ಹೇಳೋದಿದ್ರೆ ಹೇಳಿ. ಏನಿಲ್ಲಪ್ಪ, ಓಡಿಸಿ, ಚೆನ್ನಾಗಿ ಓಡಿಸಿ, ಸೈಕಲ್ ನೋಡ್ಕೊಳ್ಳಿ ಅಷ್ಟೇ. ಖಂಡಿತ ಫಾಸ್ಟ್ ನಮ್ಮ ಕೈಲಿ ಬಂದಮೇಲೆ 100% ಚೆನ್ನಾಗಿ ನೋಡ್ಕೊಳ್ಳೋಣ. ಹಾಯ್, ವೆಲ್ಕಮ್ ಬ್ಯಾಕ್. ಈಗ ತಾನೇ ನೀವು ಸೈಕಲ್ ಕೂಡ ನೋಡಿದ್ರಿ, ಎಲ್ಲ ಚೆನ್ನಾಗೇ ಇತ್ತು. ಸೊ ನಿಮಗೆ ಇವಾಗ ಇನ್ನೊಂದು ಹೇಳ್ತೀನಿ. ಈಗ ನಾನು ಸೈಕಲ್ ನೋಡಿದ್ದೆ, ಬಟ್ ಅದು ನಮ್ಮ ಫ್ರೆಂಡ್ ಆಗಿತ್ತು. ಸೊ ಚೆನ್ನಾಗಿತ್ತು ಅಂದೇನು ಸ್ವಲ್ಪ ರೆಡಿ ಮಾಡ್ಸೋಣ ಅಂತ ಅಂದ್ಬಿಟ್ಟು, ರೆಡಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಹೋಗ್ತೀವಿ, ರೆಡಿ ಕೊಡ್ತೀವಿ. ಸೊ ಸೈಕಲ್ ಪಾರ್ಟ್ ಮುಗೀತು, ನನಗೆ ಸೈಕಲ್ ಸಿಕ್ತು ಅಂತಲೇ ಲೆಕ್ಕ. ಇವಾಗ ರೆಡಿ ಮಾಡಿಸಿದ್ರೆ ಇಟ್ಸ್ ಟೋಟಲಿ ಫೈನ್. ಬಟ್ ನಾನು ನಿಮ್ಗೆ ಹೆಂಗೆ ಹುಡ್ಕೋದು ಅಂತ ಹೇಳ್ತೀನಿ. ಸೊ ದೇರ್ ಇಸ್ ಒನ್ ಆ್ಯಪ್, ಏನೇ ಅಂದ್ರೂ ಒಂದು ಆ್ಯಪೇ, ಕ್ಲೆನೆನ್ಸೈಗನ್. ಸೊ ಕ್ಲೆನೆನ್ಸೈಗನಲ್ಲಿ ಹುಡುಕಿ ಸಿಗುತ್ತೆ. ಬಟ್ ಒಂದು ಏನಂದರೆ, ಯಾವತ್ತೂ ಜರ್ಮನ್ ಯೂಸ್ ಮಾಡಿರೋ ಥರ ನೋಡ್ಕೊಳ್ಳಿ. ಯಾವುದಾದ್ರೂ ಲೈಕ್ ಬೇರೆಯವ್ರು ಯೂಸ್ ಮಾಡೋದಿದ್ರೆ ಅವ್ರು ಚೆನ್ನಾಗಿ ಮೇಂಟೈನ್ ಮಾಡಿರಲ್ಲ. ಸೊ ಯಾರಾದರೂ ಲೈಕ್ ಜರ್ಮನ್ ಅವ್ರು ಯೂಸ್ ಮಾಡಿದಿದ್ರೆ ಅದು ಮಸ್ತಾಗಿರುತ್ತೆ, ಯಾಕಂದರೆ ಅವ್ರು ವೆಲ್ ಮೇಂಟೈನ್ ಮಾಡಿರ್ತಾರೆ. ಬೇರೆಯವರು ಸುಮ್ಮನೆ ಹಾಗೆ ಯೂಸ್ ಮಾಡಿ ಇಟ್ಟಿರ್ತಾರೆ. ಅದೊಂದು ಫಸ್ಟ್ ನೀವು ಸರಿ ಪಿಕ್ಚರಲ್ಲಿ ನೀವು ನೋಡಿ ಜಡ್ಜ್ ಮಾಡ್ತೀನಿ ಅಂತಂದರೆ. ಬಟ್ ಐ ಆಲ್ವೇಸ್ ಪ್ರಿಫರ್ ಯು ಟು ಗೋ ಸಿ ವ್ಯೂ ತೊಗೊಂಡು, ವ್ಯೂಯಿಂಗ್ ಅಪಾಯಿಂಟ್ಮೆಂಟ್ ತೊಗೊಂಡು, ಅದಾದಮೇಲೆ ಕ್ಯಾಶಲ್ಲೇ ಪೇ ಮಾಡಿ. ಸೊ ದ್ಯಾಟ್ ಇಟ್ ವಿಲ್ ಬಿ ರಿಲಿ ಗುಡ್. ಅವ್ರಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ಏನೋ ಪ್ರಾಬ್ಲಮ್ ಆಗಲ್ಲ. ಬಟ್ ಸಣ್ಣ ಪುಟ್ಟ ರೆಡಿ ಮಾಡಿಸ್ಕೊಳ್ಳೋದಿದ್ರೆ ರೆಡಿ ಮಾಡಿಸ್ಕೊಳ್ಳಿ. ಸೊ ಈ ಥರ ಆಯಿತು ಈ ಸೈಕಲ್ ವಿಷಯ. ಸೊ ನೆಕ್ಸ್ಟು ಬ್ರೌನ್ ಶುಗರ್ಗೂ ಬಂದಿದ್ದೀನಿ. ಆ್ಯಂಡ್ ದೆನ್ ವಿ ಆರ್ ಆಲ್ಸೋ ಕುಕಿಂಗ್. ಏನೋ ನನಗೋಸ್ಕರ ಪಾಸ್ತಾ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಐ ಆಮ್ ಗೋಯಿಂಗ್ ಟು ಟ್ರೈ ಇಟಾಲಿಯನ್ ಪಾಸ್ತಾ. ಓಕೆ, ಇವಾಗ ತಿರ್ಗಾ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಇವಾಗ ಟಾಟಾ ಬಾಯ್ ಬಾಯ್ ಮಾಡ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲದಕ್ಕೂ, ಪಾಸ್ತಾ ಕೂಡ ಆ್ಯಂಡ್ ಸೈಕಲ್ ಕೂಡ. ಬರ್ತೀಯಲ್ಲ ಸೈಕಲ್ ರೆಡಿ ಆದಮೇಲೆ? ಖಂಡಿತ ಬಂದುಬಿಟ್ಟು ತೊಗೊಂಡು ಹೋಗೋದೆ, ಅವಾಗ ಎಲ್ಲ ನೀಟಾಗಿ ಇನ್ನೊಂದ್ಸತಿ ಕರೆಕ್ಟಾಗಿ ನೋಡುವ. ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ತೋರ್ಸ. ಖಂಡಿತ ಮತ್ತೆ ಸಿಗೋಣ ಬಾಯ್ಸ್. ಇಲ್ಲೇ ಬ್ರೌನ್ ಶುವಾಗಲ್ಲೇ ಸೈಕಲ್ ತೊಗೊಂಡು ಸೈಕಲಲ್ಲಿ ಒಂದ್ಸತಿ ಓಡಾಡೋಣ. ಅಂದರೆ ಇದಕ್ಕೊಂದು ಸ್ಟ್ಯಾಂಡ್ ತೊಗೊಬಿಡ್ತೀನಿ, ಬೆಸ್ಟ್ ಇರುತ್ತೆ. ಈಗ ತಾನೇ ಹಾರ್ಬರ್ಗೆ ವಾಪಸ್ ಬಂದು ಸೇರಿದ್ದೀವಿ. ಆಗಲೇ ಹೇಳಿದ್ದೆ, ಇಲ್ಲಿ ಸೈಕಲ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಟೈಮಲ್ಲಿ ಇಷ್ಟೊತ್ತಾಗಿದ್ರೆ ಮನೆಗೆ ರೀಚ್ ಆಗಿಬಿಡ್ತಾ ಇದ್ದೆ. ಸೊ ದಟ್ಸ್ ವೈ ಸೈಕಲ್ ಇದು ತುಂಬ ಇಂಪಾರ್ಟೆಂಟ್. ತೊಗೋಬೇಕು, ಬಟ್ ಹೊಸದು ತೊಗೊಂಡ್ರೆ ಇಟ್ಸ್ ಅಗೇನ್ ವೇಸ್ಟ್. ಸುಮ್ಮನೆ ಹೊಸದು ಇಟ್ಕೊಳ್ಳೋ ಬದಲು ಇಲ್ಲಿ ಚೆನ್ನಾಗೇ ಮೇಂಟೈನ್ ಮಾಡ್ತಾರೆ. ಬಟ್ ಯಾರ ಹತ್ರ ತೊಗೊತಾ ಇದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನೀವು ನೋಡ್ಕೊಂಡು ತೊಗೊಬಿಟ್ರೆ ಆರಾಮಾಗಿರುತ್ತೆ, ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್. ಆ್ಯಂಡ್ ಯಾರು ಇನ್ನೂ ಲೈಸೆನ್ಸ್ ತೊಗೊಂಡಿರಲ್ಲ, ಬಟ್ ಇಲ್ಲೂ ಲೈಸೆನ್ಸ್ ತೊಗೋಬೋದು. ಲೈಸೆನ್ಸ್ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಸ್ಲೋಲಿ ಹೋಗೋಣ, ಮನಿ ಸೇವ್ ಮಾಡೋಣ, ಅದಾದಮೇಲೆ ಲೈಸೆನ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡು. ಸೊ ಸ್ಟಾರ್ಟಿಂಗ್ ಸ್ಟೆಪ್ ಸೈಕಲ್ ಆಗಿದೆ. ಆ್ಯಂಡ್ ಇವತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ. ಬಾಯ್ ಬಾಯ್.